ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ಜೊತೆ ಮಾತಾಡೋಣ ಅಂತ. ಯಾರೋ ಒಂದು ಹುಡುಗನಿಗೆ ಬ್ಲಡ್ ಡೊನೇಟ್ ಮಾಡಬೇಕಂತೆ. ಸೊ ಹಾಗಾಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂತ ಹೇಳ್ತಾ ಇದ್ದೀನಿ, ಮತ್ತು ತಮಾಷೆ ಕೂಡ ಮಾಡ್ತಾ ಇದ್ದೀನಿ. ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು. ಬನ್ನಿ. ಇವತ್ತು ಮಧ್ಯಾಹ್ನ ಅಡುಗೆಗೆ ಮೇಲ್ಗಡೆ ಟೆರೆಸಲ್ಲಿ ಏನು ವೆಜಿಟೇಬಲ್ಸ್ ಇದೆಯೋ, ಸೊಪ್ಪು ಪಾಲಕ್ಕು ಮತ್ತೆ ನುಗ್ಗೆ ಸೊಪ್ಪು ಇದೆ. ನೋಡೋಣ ಏನು ಸಿಕ್ಕತ್ತೆ ಅಂತ. ಸೊ ತಗೊಂಡು ಬರೋಕ್ಕೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಕಿತ್ಕೊಂಡು ಬರ್ತೀನಿ. ಹಾಗೆ ಚಿಕ್ಕಡಿಕಾಯಿ ಇದೆ, ನೋಡೋಣ ಏನೇನು ಸಿಕ್ಕತ್ತೆ ತೋರಿಸ್ತೀನಿ. ಬನ್ನಿ, ನಿಮಗೂ ಕೂಡ ಹೋಗೋಣ ಈಗ ಟೆರೆಸ್ಗೆ. ನುಗ್ಗೆ ಸೊಪ್ಪು ನೋಡಿ ಎಷ್ಟೊಂದು ಬಿಟ್ಟಿದೆ. ಆದರೆ ಈಗ ನಾನು ಅದನ್ನು ಯೂಸ್ ಮಾಡಲ್ಲ. ನಾಳೆ ಅಥವಾ ನಾಡಿದ್ದು ಕಿತ್ಕೊಳ್ತೀನಿ. ಹಾಗೆ ಚಿಕ್ಕಡಿಕಾಯನ್ನು ನೋಡಿ ಒಂದು 4-5 ಗಿಡವನ್ನು ಬೆಳೆದಿದ್ದಾರೆ. ಅದನ್ನು ಚೆನ್ನಾಗಿ ಹಬ್ಸಿದ್ದಾರೆ ಕೂಡ. ಒಂದು ಕಡೆ ಕಾಂಪೌಂಡ್ ವಾಲ್ ಎತ್ತರವಾಗಿದೆ, ಅದ್ರ ಮೇಲೆ ಪೈಪನ್ನು ಇಟ್ಬಿಟ್ಟು ಅಲ್ಲಿಗೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಟ್ಟಿಬಿಟ್ಟು ಹಬ್ಬಿಸ್ತೀವೋ ಅಷ್ಟು ಚೆನ್ನಾಗಿ ಗಿಡ ಬೆಳ್ಕೊಳ್ಳುತ್ತೆ. ಇದರಲ್ಲಿ ಫುಲ್ಲು ಉಪಯೋಗಿಸುವಂಥ ಕಾಯಿಗಳಿರಲ್ಲ, ಸಣ್ಣ ಸಣ್ಣ ಪಿಂದೆಗಳು ಕೂಡ ಇರುತ್ತೆ. ಹಾಗೆ ಇಲ್ಲಿ ಒಂದೇ ಒಂದು ನುಗ್ಗೆಕಾಯಿ ಕಾಣಿಸ್ತಾ ಇದೆ. ನಮಗೆ ಒನ್ ಟೈಮ್ಗೆ ಸಾಕಾಗುತ್ತೆ. ಅದನ್ನು ನಾಳೆ ಕಿತ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ಕೂಡ ಚಿಕ್ಕಡಿಕಾಯಿಯನ್ನು ಹಾಕಿದ್ದಾರೆ. ಚೆನ್ನಾಗಿ ಹಬ್ಬಿದೆ. ಇನ್ನೂ ಸುಮಾರು ಹೂಗಳನ್ನು ಬಿಟ್ಟಿದೆ. ಈಗ ಎಷ್ಟು ಬೇಕೋ, ಎಷ್ಟು ಸಿಕ್ಕತ್ತೋ ಅಷ್ಟನ್ನು ಕಿತ್ಕೊಳ್ತೀನಿ. ಇದು ಪಾಲಕ್ಕು. ಆಲ್ರೆಡಿ ನಾನು ಒಂದು ಸಾರಿ ಕಿತ್ಕೊಂಡಿದ್ದೀನಿ. ಒಂದು ಸಾರಿ ಗಿಡವನ್ನು ಹಾಕಿದ್ರೆ, ಅಂದರೆ ಪಾಲಕ್ ಬೀಜವನ್ನು ಹಾಕಿ ಗಿಡ ಬೆಳೆಸಿದ್ರೆ ಅದರಲ್ಲಿ 2-3 ಸಾರಿ ನಾವು ಸೊಪ್ಪನ್ನು ಕಿತ್ಕೋಬೇಕು. ಯಾವಾಗ ಕಿತ್ಕೊಳ್ಳುವಾಗ ನಾವು ಎಲೆಯನ್ನು ಕಿತ್ಕೋಬೇಕು, ಪೂರ್ತಿ ಗಿಡವನ್ನು ತೆಗಿಬಾರ್ದು. ಪೂರ್ತಿ ಗಿಡವನ್ನು ತೆಗೆದಾಗ ಒಂದೇ ಸಾರಿ ಸಿಕ್ಕತ್ತೆ ಅಷ್ಟೇ, ಆಮೇಲೆ ಸಿಕ್ಕೋದಿಲ್ಲ. ಸೊ ಎಲೆಗಳನ್ನು ಕಿತ್ಕೊಂಡಾಗ ಬುಡ ಹಾಗೆ ಇರುತ್ತಲ್ಲ, ಅದರಿಂದ ಮತ್ತೆ ಹೊಸ ಚಿಗುರು ಬಂದು ನಮಗೆ ಸೊಪ್ಪು 1 ಸಾರಿ ಅಥವಾ 2 ಸಾರಿ ಸಿಕ್ಕುತ್ತೆ. ಇದು ವೀಳ್ಯದೆಲೆ, ಕಲ್ಕತ್ತಾ ಪಾನ್ ಅಂತ. ಬಿಸಿಲಿಗೆ ಇಟ್ಮೇಲೆ ಒಣಗೋಗ್ತಾ ಇದ್ದ ಗಿಡಕ್ಕೆ ಕೂಡ ಚೆನ್ನಾಗಿ ಚಿಗುರ್ಕೊಂಡಿದೆ. ಈಗ ನಾನು ಪಾಲಕ್ ಎಲೆಗಳನ್ನು ಕಿತ್ಕೊಳ್ತಾ ಇದ್ದೀನಿ. ಯಾವ ಕೆಮಿಕಲ್ಸು ಬಳಸೋದಿಲ್ಲ. ಹಾಗಾಗಿ ಗಿಡಕ್ಕೆ ಹುಳು ಉಪ್ಪಟೆ ಆಗಲಿ ಅಥವಾ ಫಂಗಸ್ ಆಗಲಿ ಏನೂ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಮನೆಯಲ್ಲೇ ಬೆಳೆಯುವಂಥ, ಅಂದರೆ ಮನೆಯಲ್ಲಿ ಕಿಚನ್ ವೇಸ್ಟೇಜ್ ಏನಿರುತ್ತೆ ಅದನ್ನೇ ನಾವು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ಒಂದು ಡ್ರಮ್ಮನ್ನೇ ಇಟ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಗೊಬ್ಬರ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳ್ಬೋದು. ಸೊ ಮನೆಯಲ್ಲೇ ಗೊಬ್ಬರವನ್ನು ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಆದಂಥ ಒಂದು ಎಲೆಗಳು ಸಿಕ್ಕತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೋಡಿ, ತುಂಬ ಯಾವ ಎಲೆಗಳಿಗೂ ಹುಳು ಆಗಲಿ ಅಥವಾ ಎಲೆಗಳ ಕೆಳಗಡೆ ವೈಟ್ ಫಂಗಲ್ ಥರ ಇರುತ್ತೆ, ಅದೆಲ್ಲ ಏನೂ ಇಲ್ಲದೆ ನೀಟಾಗಿದೆ. ತುಂಬ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆದಂಥ ಈ ಸೊಪ್ಪನ್ನು ಬಳಸಿ ಅಡುಗೆ ಮಾಡೋದ್ರ ರುಚಿ ಇರುತ್ತಲ್ಲ, ಅದು ಬೇರೆ ಸೊಪ್ಪುಗಳಿಂದ ಬರೋದಿಲ್ಲ. ಅಂದರೆ ಔಟ್ಸೈಡಿಂದ ತಂದ ಸೊಪ್ಪುಗಳಿಂದ ಆ ರುಚಿ ನಿಮಗೆ ಸಿಕ್ಕೋದಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ತುಂಬ ಬಿಸಿಲು, 10:30 ಸಖತ್ ಬಿಸಿಲಿದೆ. ಹೋಗಿ ಕಿತ್ಕೊಂಡು ಬಂದೆ. ಸೊಪ್ಪು ಪಾಲಕ್ ಕಿತ್ಕೊಂಡು ಬಂದೆ. ಹಾಗೆ ಚಿಕ್ಕಡಿಕಾಯಿ ಚೆನ್ನಾಗಿ ಬಂದಿತ್ತು, ತೋರಿಸ್ತೀನಿ ನಿಮಗೆ. ಹಾಗೆ ದಾಸವಾಳದ ಹೂವು ತುಂಬ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ. ಸೊ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಎಷ್ಟು ಸೊಪ್ಪು ಸಿಕ್ತು ಮತ್ತು ಎಷ್ಟು ಚಿಕ್ಕಡಿಕಾಯಿ ಸಿಕ್ತು. ಇವತ್ತು ಅದೇ ಅಡುಗೆ, ಚಿಕ್ಕಡಿಕಾಯಿ ಪಲ್ಯ ಮಾಡ್ತೀನಿ. ಹಾಗೆ ಸೊಪ್ಪಿನ ಸಾರು ಮಾಡ್ತೀನಿ. ಪಾಲಕ್ಕು ಮತ್ತು ಬೇಳೆ ಹಾಕಿ ಮಸೊಪ್ಪು ಥರ ಮಾಡ್ತೀನಿ. ಸೊ ಎಷ್ಟು ಸಿಕ್ಕಿದೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಇಷ್ಟೊಂದು ಚಿಕ್ಕಡಿಕಾಯಿ ಆಲ್ಮೋಸ್ಟ್ ಹತ್ರ 1/4 kg ಇದೆ ಅಂತ ಅಂದ್ಕೊಳ್ತೀನಿ. ಆರ್ಗ್ಯಾನಿಕ್ಕು, ಯಾವ ಪೆಸ್ಟಿಸೈಡ್ಸು ಹಾಕದೆ ಬೆಳೆಸಿರುವಂಥದ್ದು. ಮತ್ತು ಈ ಹೂ ನೋಡಿ ಎಷ್ಟು ದೊಡ್ಡದಾಗಿದೆ, ದಾಸವಾಳ. ಇದರಲ್ಲಿ 3 ಕಲರ್ ಇದೆ, ಪಿಂಕು, ಇನ್ನೊಂದು ರೆಡ್ ಕಲರು, ಟೊಮೆಟೊ ರೆಡ್ ಅಂತ ಹೇಳ್ಬೋದು. ಇದು ಒಂಥರ ಆರೆಂಜ್, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಪಾಲಕ್ ಸೊಪ್ಪು ಎಷ್ಟು ಸಿಕ್ಕಿದೆ. ಸೊ ಇದು 2ನೇ ಸಾರಿ ನಾನು ತಗೊಳ್ತಾ ಇರೋದು ಒಂದು ಗಿಡದಲ್ಲಿ. ಈಗ ಇನ್ನೂ 1 ಸಾರಿ ಬಿಡುತ್ತೆ, ಅದಾದಮೇಲೆ ತೆಗೆದ್ಬಿಡ್ಬೇಕು, ಬುಡ ಸಮೇತ ತೆಗೆದ್ಬಿಡ್ಬೇಕು. ಯಾಕೆಂದರೆ ಎಲೆ ಅಷ್ಟು ಚೆನ್ನಾಗಿ ದೊಡ್ಡದಾಗೋದಿಲ್ಲ. ಸೊ 2-3 ಸಾರಿ ತಗೋಬೋದು. 1 ಸಾರಿ ಪಾಲಕ್ನ ಬೆಳೆದ್ರೆ 2-3 ಸಾರಿ ಕಿತ್ಕೋಬೋದು ನಾವು ಪಾಲಕ್ಕು. ಮತ್ತು
ಆರ್ಗ್ಯಾನಿಕ್ ಸೊಪ್ಪು. ಇದು ಕ್ಲೀನ್ ಮಾಡಲಿಕ್ಕೂ ಕಷ್ಟ ಆಗಲ್ಲ ನಮಗೆ. ಹೊರಗಡೆ ತಗೊಂಡು ಬಂದರೆ ತುಂಬ ಎಷ್ಟು ಕ್ಲೀನ್ ಮಾಡಿದ್ರೂ ಸಮಾಧಾನ ಆಗಲ್ಲ. ಅದಕ್ಕೆ ಇದು ಕ್ಲೀನ್ ಮಾಡಬಾರ್ದು ಅಂತಲ್ಲ, ಇದನ್ನು ಕೂಡ ಉಪ್ಪು ನೀರಲ್ಲಿ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ. ಸೊ ಇದಿಷ್ಟು ಇವತ್ತು ನಮ್ಮ ಟೆರೆಸ್ ಗಾರ್ಡನಲ್ಲಿ ಸಿಕ್ಕಿರುವಂಥದ್ದು. ಸೊ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ನಾಳೆ ಕಿತ್ಕೊಳ್ತೀನಿ. ಸೊ ಅದನ್ನು ನಾಳೆ ಕಿತ್ಕೊಂಡು ನಾಳೆ ಅಡುಗೆ ಮಾಡ್ತೀನಿ. ಅದರಿಂದ ಇವತ್ತು ನೋಡಿ ಎಷ್ಟೊಂದು ತರಕಾರಿ ನಮ್ಮ ಟೆರೆಸ್ ಗಾರ್ಡನಲ್ಲಿ. ಈಗ ಸೊಪ್ಪಿನ ಸಾರು ಮಾಡಲಿಕ್ಕೆ ನಾನಿಲ್ಲಿ ತೊಗರಿ ಬೇಳೆಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಉಪ್ಪು, ಹುಣಸೆ ಹಣ್ಣು, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಬೇಗ ಬೇಯಲಿ, ಹಾಗೆ ಹುಕ್ಕು ಬರದೇ ಇರಲಿ ಅಂತ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು 2 ವಿಷಲನ್ನು ಕೂಗಿಸ್ಕೊಳ್ತೀನಿ. ಸೊ ನಮ್ಮ ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಚಿಕಡಿಕಾಯಿಯ ಅದನ್ನು ಹೆಚ್ಚಿಟ್ಕೊಂಡು ಅದನ್ನು ನಾನು ಮೈಕ್ರೋವೇವ್ನಲ್ಲಿ ಪಲ್ಯನ ಮಾಡ್ಕೊಳ್ತೀನಿ. ಇದು ಬೇಯ್ತಾ ಇರಲಿ 2 ವಿಷಲನ್ನು ತೊಗೊಳ್ತೀನಿ. ಸೊ ಇಲ್ಲಿ ಚಿಕಡಿಕಾಯನ್ನು ತೊಳೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಹುಳುಗಳಿರುತ್ತೆ, ಅದನ್ನು ಚೆಕ್ ಮಾಡ್ಕೋಬೇಕು. ಒಂದೊಂದ್ಸಾರಿ ಚಿಕಡಿಕಾಯಿ ಒಳಗಡೆ ಹುಳುಗಳಿರುತ್ತೆ, ಆದರೆ ನಮ್ಮ ಟೆರೆಸ್ ಗಾರ್ಡನ್ನಿಂದ ಬೆಳೆದಿರೋದಲ್ವ, ಇರಲಿಲ್ಲ. ಸೊ ಇದನ್ನು ಈಗ ಗಾಜಿನ ಬೌಲ್ಗೆ ಹಾಕಿದ್ದೀನಿ. ಅದರ ಜೊತೆಗೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ, ಟೊಮ್ಯಾಟೊ, ಹಾಗೆ ಅರಿಶಿನ ಪುಡಿ, ಈಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ, ಹಾಗೆ ಉಪ್ಪು, ಅರಿಶಿನ, ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3ರಿಂದ 4 ನಿಮಿಷ ನಾನು ಇದನ್ನು ಮೈಕ್ರೋವೇವಲ್ಲಿ ಬೇಯಕ್ಕಿಡ್ತೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು ಖಾರ ಎಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು. ಈಗ ಸ್ಪೂನ್ ಸಹಾಯದಿಂದ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮೈಕ್ರೋವೇವ್ ಇಲ್ಲದೆ ಇರೋರು ಇದನ್ನು ಕುಕ್ಕರಲ್ಲಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳಿ. 1 ವಿಷಲ್ ಬರದೇ ಇದ್ರೂ ಪರವಾಗಿಲ್ಲ, ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ. ಈಗ ನಾನು 4 ನಿಮಿಷಕ್ಕೆ ಮೈಕ್ರೋವೇವಲ್ಲಿ ಇಟ್ಟಿದ್ದೀನಿ. ಇದಾಗ್ತಾ ಇರಲಿ. ಈಗ ನಮ್ಮ ಬೇಳೆ ಬೆಂದಿದೆಯಾ ನೋಡೋಣ. ಬೆಂದಿದೆ ನೋಡಿ. 2 ವಿಷಲ್ ತೊಗೊಂಡಿದೆ, ತುಂಬ ಚೆನ್ನಾಗಾಗಿದೆ. ಮೆಣಸಿನ್ಕಾಯಿನ ತೆಗೆದುಬಿಡ್ತೀನಿ. ನಮ್ಮ ಮನೇಲಿ ಮೆಣಸಿನ್ಕಾಯಿ ಬೀಜ ಸಿಕ್ಕಿದ್ರೆ ಅಷ್ಟೇ ನನ್ನ ಗತಿ. ಸೊ ಹಾಗಾಗಿ ರುಬ್ಬಕ್ಕೆ ಮುಂಚೆ ಅದನ್ನು ತೆಗೆದುಬಿಡ್ತೀನಿ. ಖಾರ ಎಲ್ಲ ಇಳ್ಕೊಂಡಿರುತ್ತೆ. ಈಗ ತೊಳೆದಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಮೇಲೆ ಹಾಗೆ ಇಟ್ಟರೆ ಕೆಳಗಡೆ ಬೇಳೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಗ ಬೆಂದೋಗ್ಬಿಡುತ್ತೆ ಸೊಪ್ಪು. ತುಂಬ ಜಾಸ್ತಿನೂ ಬೇಯಿಸಬಾರ್ದು, ಕಲರ್ ಹಾಗೇ ಇರಬೇಕು ಸೊಪ್ಪಿಂದು, ಹಾಗೆ ಕಹಿ ಬರಬಾರ್ದು. ನೋಡಿ ಇಷ್ಟಾದರೆ ಸಾಕು. ಈಗ ಇದು ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಬಿಸಿ ಇದ್ದಾಗ ಕೂಡ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ಬೋದು. ಈಗ 4 ನಿಮಿಷ ಆಗಿದೆ. ನಮ್ಮ ಚಿಕಡಿಕಾಯಿ ಪಲ್ಯ ರೆಡಿ. ಎಷ್ಟು ಬೇಗ ಆಗೋಯ್ತಲ್ಲ. ಸೊ ಚೆನ್ನಾಗಿ ಬೆಂದಿದೆ, ಎಳಸಾಗಿತ್ತಲ್ವಾ, ಫ್ರೆಶ್ ಆಗಿರುವ ಚಿಕಡಿಕಾಯಿ ತುಂಬ ಬೇಗ ಬೆಂದಿದೆ. ರುಚಿ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ರೀತಿ ಚಿಕಡಿಕಾಯಿ. ಈಗ ನಮ್ಮ ಸೊಪ್ಪನ್ನು ಕೂಡ ನಾನು ಬ್ಲೆಂಡರ್ನಿಂದ ರುಬ್ಕೊಂಡಿದ್ದೀನಿ. ಕಲ್ಲುಗುಂಡಲ್ಲಿ ಅಂದರೆ ರುಬ್ಗುಂಡಲ್ಲಿ ಹೇಗೆ ರುಬ್ತೀವೋ ಹಾಗೆ ಇರುತ್ತೆ. ಹಾಗೆ ಸ್ವಲ್ಪ ಬೇಳೆನ ತೆಗೆದಿಟ್ಟಿದ್ದೆ, ಎಲ್ಲ ನುಣ್ಣಕ್ಕಾಗ್ಬಿಡುತ್ತೆ, ಬೇಳೆ ಏನು ಸಿಕ್ಕಲ್ಲ. ಹಾಗಾಗಿ ಕಪ್ಪಲ್ಲಿ 1 ಕಪ್ ತೆಗೆದಿಟ್ಟಿದ್ದೆ, ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬ್ಲೆಂಡರಲ್ಲಿ ರುಬ್ಬೋದ್ರಿಂದ ಸೊಪ್ಪು ಕಲ್ಲುಗುಂಡಲ್ಲಿ ಅಂದರೆ ರುಬ್ಗುಂಡಲ್ಲಿ ರುಬ್ಬಿದಾಗ ಹೇಗೆ ತರಿತರಿಯಾಗಿರುತ್ತೋ ಹಾಗೆ ಇರುತ್ತೆ. ಸೊ ನನಗೆ ಇಷ್ಟ ಆಗುತ್ತೆ. ಮಿಕ್ಸಿಗೆ ಹಾಕಿದಾಗ ತುಂಬ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಕರಿಬೇವನ್ನು ಹಾಕ್ತೀನಿ. ನನಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಸೊಪ್ಪಿನ ಸಾರಲ್ಲಿ ಕರಿಬೇವನ್ನು ಎಷ್ಟೊಂದು ಹಾಕ್ತೀವೋ ಅಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಕರಿಬೇವು ಹಾಕಿದಾಗ ಎಲ್ಲ ಕಡೆ ಚಿಟಪಟ ಅಂತ ಎಗಿರುತ್ತೆ. ಸೊ ಹಾಗಾಗಿ ತಟ್ಟೆ ಮುಚ್ಚಿಬಿಟ್ಟಿದ್ದೀನಿ. ಆ ರೀತಿ ಮಾಡೋದ್ರಿಂದ ನಮ್ಮ ಸ್ಟವ್ ಕೂಡ ಕ್ಲೀನಾಗಿರುತ್ತೆ. ಎಲ್ಲ ಕಡೆ ಕರಿಬೇವಿನ ಅಥವಾ ಸಾಸಿವೆ ಸಿಡಿಯೋದು ತಪ್ಪುತ್ತೆ. ಸೊ ಹೀಗಾಗಿದೆ. ರುಬ್ಬಿಟ್ಕೊಂಡಿರುವಂಥ ಸೊಪ್ಪನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕುದಿ ಬಂದ ತಕ್ಷಣ ನಾನು ಆಫ್ ಮಾಡ್ತೀನಿ. ನಮ್ಮ ಅತ್ತೆ ಮನೆಯಲ್ಲಿ ಕುದಿಸೋದೇ ಇಲ್ಲ, ಹಾಗೆ ಬಳಸ್ತಾರೆ. ಅದೇ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಕೆಟ್ಟೋಗ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ನನಗೆ ಅದು ಇಷ್ಟ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕುದಿಸ್ಕೊಳ್ತೀನಿ. ಕುದಿಸ್ಕೊಂಡ್ಮೇಲೆ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ರೆ ನಮ್ಮ ಸೊಪ್ಪಿನ ಸಾರು ರೆಡಿ. ಅದು ಟೆರೆಸಲ್ಲಿ ಬೆಳೆದಂಥ ಪಾಲಕ್ ಸೊಪ್ಪಿನಿಂದ ಮಾಡಿದಂಥದ್ದು. ವಾವ್, ರುಚಿ ತುಂಬ ಚೆನ್ನಾಗಿರುತ್ತೆ. ನಾನು ಸೊಪ್ಪಿನ ಸಾರು ಹೀಗೆ ಮಾಡೋದು, ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಚಿಕಡಿಕಾಯಿಗೆ ಕೂಡ 1 ಒಗ್ಗರಣೆ ಕೊಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ನಮ್ಮ ಪಲ್ಯ ಕೂಡ ರೆಡಿಯಾಗಿದೆ. ಬೇಕಾದರೆ ನೀವು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೋಬೋದು. ನನಗೆ ಇಷ್ಟ ಇಲ್ಲ ಕಾಯಿ ತುರಿ.
ಚಿಕ್ಕಡಿಕಾಯಿ ಫ್ಲೇವರ್ ಹಾಗೇ ಇರಬೇಕು, ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕೊಬ್ಬರಿ ತುರಿಯನ್ನು ಹಾಕ್ಕೋಬೋದು. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮ ಟೆರಸ್ನಲ್ಲಿ ಬೆಳೆದಂಥ ತರಕಾರಿ ಹಾಕಿ ಮಾಡಿರುವಂಥ ಚಿಕ್ಕಡಿಕಾಯಿ ಹಾಗೆ ಸೊಪ್ಪಿನ ಸಾರು ಊಟ ಮಾಡಲಿಕ್ಕೆ ರೆಡಿಯಾಗಿದೆ. ನನ್ನ ಪ್ಲೇಟ್ ಕೂಡ ರೆಡಿ. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸೊಪ್ಪಿನ ಸಾರು ಬೇಳೆ ಸಾರು ಜೊತೆ ಹಪ್ಳ ಖಂಡಿತ ಬೇಕೇ ಬೇಕು ಮಕ್ಕಳಿಗೆ. ಸೊ ಹಪ್ಳ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಹಾಗೆ ಈ ಸೊಪ್ಪಿನ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜಾ ಹೇಳೋಕ್ಕಾಗೋದಿಲ್ಲ. ಅದನ್ನು ತಿಂದು ಅನುಭವಿಸಿದ್ರೇ ಗೊತ್ತಾಗೋದು. ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತಂದರು. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಕ್ಯಾನ್ಸರ್ ಪೇಷಂಟ್ಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ, ನೀವು ಊಟ ಮಾಡಿಬಿಡಿ ಅಂತಂದರು. ಸೊ ಮಕ್ಕಳ ಜೊತೆ ಮಾತಾಡಿಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾದ ಹಾಗೆ ಹೆಲ್ದಿ ಆದಂಥ ಆರ್ಗ್ಯಾನಿಕ್ ರೀತಿಯಲ್ಲಿ ಬೆಳೆದಂಥ ಸೊಪ್ಪನ್ನು ಬಳಸಿ ಮಾಡಿದಂಥ ರುಚಿಯಾದ ಸೊಪ್ಪಿನ ಸಾರು ಹಾಗೆ ಪಲ್ಯ ತಿಂತಾ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ.